ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ಮೊದಲು ಶ್ಲೋಕ ಮಾಡೋಣ, ಇದು ಹೇಳೋಣ, ಪ್ರಾರ್ಥನೆ ಮಾಡೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಆಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಜ್ಞಾನಮೂಲಂ ಗುರುರ್ಮೂರ್ತಿಃ ಪೂಜಾಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ. ಅಖಂಡ ಮಂಡಲಾಕಾರಂ ಸ್ವಲ್ಪ ಗಂಟಲು ಸರಿಯಾಗಿ ಹೇಳಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈಗ ಭಾಗವತ ಸಪ್ತಾಹದಲ್ಲಿ ಮೊದಲನೇ ದಿನದ ಉಪನ್ಯಾಸನೇ ನೋಡ್ತಾ ಇದ್ದೀವಿ. ಅದರಲ್ಲಿ ಪರೀಕ್ಷಿತ್ ರಾಜನ ಕಥೆ ಬರ್ತಿವಾಗ. ಪರೀಕ್ಷಿತ್ ರಾಜ ಯಾರು ಅಂದರೆ ಅವನು ಪಾಂಡವರ ಮೊಮ್ಮಗ. ಮಹಾಭಾರತದ ಯುದ್ಧ ಎಲ್ಲ ಮುಗ್ದಿರುತ್ತೆ. ಅದರಲ್ಲಿ ಪಾಂಡವರ ಕಡೆಯವರೆಲ್ಲರೂ ಸತ್ತೋಗಿರ್ತಾರೆ. ಪಾಂಡವರ 5 ಜನ ಇರ್ತಾರೆ. ಅವರ ಮಗ ಅವನು ಸತ್ತು ಹೋಗ್ತಾನೆ. ಅವು ಮಕ್ಕಳನ್ನೆಲ್ಲ ಸಾಯಿಸ್ಬಿಡ್ತಾರೆ. ಪಾಂಡವರ ಮಕ್ಕಳನ್ನ 5 ಜನ ಮಕ್ಕಳನ್ನೂ ಅವನು ಅಶ್ವತ್ಥಾಮ ಅವರ ತಲೆಗಳನ್ನ ಕಡ್ಕೊಂಡು ಹೋಗ್ಬಿಟ್ಟು ದುರ್ಯೋಧನಂಗೆ ಪಾಂಡವರನ್ನೇ ತಲೆ ಕಡ್ಕೊಂಬಂದಿದ್ದೀನಿ ನೋಡು ಅಂತ ತೋರಿಸ್ತಾನೆ. ಅದು ನೋಡಿದ್ರೆ ಪಾಂಡವರ ಮಕ್ಕಳಾಗಿರ್ತಾರೆ. ಆಮೇಲೆ ಒಂದೇ ಒಂದು ಕುಡಿ ಉಳ್ಕೊಂಡಿರುತ್ತೆ. ಅದು ಯಾವುದು ಅಂದರೆ ಈ ಅಭಿಮನ್ಯು, ಅರ್ಜುನನ ಮಗ ಅಭಿಮನ್ಯು ಇರ್ತಾನಲ್ಲ, ಅವನ ಹೆಂಡತಿ ಉತ್ತರೆ, ಅವಳ ಗರ್ಭದಲ್ಲಿ ಮಗು ಇರುತ್ತೆ. ಈಗ ಅಭಿಮನ್ಯುನು ಯುದ್ಧದಲ್ಲಿ ಸಾಯಿಸ್ಬಿಟ್ಟಿರ್ತಾರೆ. ಆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಅವನು ಸತ್ತು ಹೋಗ್ಬಿಡ್ತಾನೆ ಅಭಿಮನ್ಯು ಅಲ್ವಾ. ಅವನು ಮೋಸದಿಂದ ಸಾಯಿಸ್ಬಿಡ್ತಾರೆ ಅವರು. ಆದರೆ ಇದೊಂದು ಕುಡಿ ಉಳ್ಕೊಂಡಿರುತ್ತೆ. ಅಶ್ವತ್ಥಾಮನಿಗೆ ಅವನು ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾನೆ, ಪಾಂಡವರ ಕುಲನ ನಾಶ ಮಾಡ್ತೀನಿ ಅಂತ. ಅದಕ್ಕೆ ಅವನೇನು ಮಾಡ್ತಾನೆ, ಬ್ರಹ್ಮಾಸ್ತ್ರ ಅಂತ ಬಿಡ್ತಾನೆ. ಬ್ರಹ್ಮಾಸ್ತ್ರನ ಅದು ಉತ್ತರೆಯ ಗರ್ಭದ ಮೇಲೆ ಬಿಡ್ತಾನೆ. ಅವಾಗೆಲ್ಲ ಏನು ಅಂದರೆ, ಇವಾಗ ಈ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲ ಬಿಡ್ತಾರಲ್ವ, ಅದನ್ನು ಬಿಟ್ಟರೆ ಅದು ಹೋಗಿ ಯಾವ ಜಾಗದ ಮೇಲೆ ಇವರು ಹಾಕ್ತಾರೋ ಆ ಜಾಗ ಪೂರ್ತಿ ಹಾಳಾಗಿ ಹೋಗುತ್ತೆ. ಹಾಗೆ ಈಗಿರೋ ನ್ಯೂಕ್ಲಿಯರ್ ವೆಪನ್ಸ್. ಆವಾಗಿಂದೇನು ಅಂದರೆ, ಆ ಬ್ರಹ್ಮಾಸ್ತ್ರ ಅಂಥದ್ದೆಲ್ಲ ಒಂದು ಮಂತ್ರ ಇದನ್ನು ಮಾಡಿಬಿಟ್ಟು ಹೇಳಿಬಿಟ್ಟು ಅದನ್ನು ಅಸ್ತ್ರನ ಪ್ರಯೋಗ ಮಾಡಿದ್ರೆ ಅದನ್ನು ಎಷ್ಟು ಸೂಕ್ಷ್ಮವಾಗಿ ಬೇಕಾದರೂ ಬಿಡ್ಬೋದು, ಅಥವಾ ಎಷ್ಟು ಸ್ಥೂಲವಾಗಿ ಬೇಕಾದರೂ ಬಿಡ್ಬೋದು. ಆ ತರಹ ಅದನ್ನು ಉಪಯೋಗಿಸೋ ತರಹ ಇರುತ್ತೆ. ಸೂಕ್ಷ್ಮವಾಗಿ ಅಂದರೆ ಇವಾಗ ಉತ್ತರೆಗೇನೂ ಆಗಬಾರ್ದು, ಉತ್ತರೆಯ ಗರ್ಭದಲ್ಲಿರುವ ಮಗು ಮಾತ್ರ ಸಾಯಬೇಕು. ಆ ತರಹ ಅವನು ಸೂಕ್ಷ್ಮವಾಗಿ ಅದನ್ನು ಪ್ರಯೋಗ ಮಾಡಿರ್ತಾನೆ. ಅದು ಆಕೆಯ ಗರ್ಭನ ಪ್ರವೇಶ ಮಾಡಿದಾಗ ಅವಳಿಗೆ ಎಷ್ಟು ಸಂಕಟ ಆಗತ್ತೆ. ಸಂಕಟ ತಡ್ಕೊಳಕ್ಕಾಗಲ್ಲ ಅವಳಿಗೆ. ಆವಾಗ ಅವಳು ತುಂಬ ಸಂಕಟದಿಂದ ಅವಳೇನು ಮಾಡ್ತಾಳೆ, ಕೃಷ್ಣನ ಪ್ರಾರ್ಥನೆ ಮಾಡ್ತಾಳೆ. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯತದ ಭಯಂ ಪಶ್ಯೇತ್ ಯತ್ರ ಮೃತ್ಯುಹಂ ಪರಸ್ಪರಂ. ನನಗೆ ಪಾಹಿ ಪಾಹಿ ಅಂತ ಬೇಡ್ಕೋತಾಳೆ ಅವಳು. ಕೃಷ್ಣ ನನ್ನನ್ನು ಕಾಪಾಡು, ನನಗೆ ಮೃತ್ಯು ಎದುರುಗಡೆ ಬಂದುಬಿಟ್ಟಿದೆ, ನಾನು ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದು ನನಗೆ ತುಂಬ ಸಂಕಟ ಉಂಟು ಮಾಡ್ತಾ ಇದೆ, ನನ್ನನ್ನು ಕಾಪಾಡು ಅಂತ ಅವಳು ಬೇಡ್ಕೋತಾಳೆ. ಆಗ ಕೃಷ್ಣ ಏನು ಮಾಡ್ತಾನೆ, ಅವನು ಒಂದು ಚಿಕ್ಕ ಅಣುವಿನ ರೂಪದಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನ ಧರಿಸ್ಕೊಂಡು ಪುಟಾಣಿ ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರೋ ಸೂಕ್ಷ್ಮವಾದ ರೂಪದಲ್ಲಿ ಅವಳ ಗರ್ಭವನ್ನು ಹೊಕ್ಕು ಆ ಬ್ರಹ್ಮಾಸ್ತ್ರವನ್ನು ಅವನು ತಡೀತಾನೆ. ಹಾಗಾಗ್ಬಿಟ್ಟು ಆ ಮಗು ಉಳ್ಕೊಳ್ಳುತ್ತೆ. ಆ ಮಗು ಹೆಸರು
ಪರೀಕ್ಷಿತ ಅಂತ. ಆ ಮಗು ಮುಂದೆ ಇವರೆಲ್ಲರೂ ಈಗ ಸ್ವಲ್ಪ ವರ್ಷಗಳು ಇವರೆಲ್ಲ ಎಷ್ಟೋ ದಿವಸ ಪಾಂಡವರು ರಾಜ್ಯ ಆಳ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಅವರೆಲ್ಲ ಸ್ವರ್ಗಕ್ಕೆ ಹೊಟ್ಟೋಗ್ಬಿಡ್ತಾರೆ. ಹೋದ್ಮೇಲೆ ಪರೀಕ್ಷಿತ ರಾಜ ಆಗ್ತಾನೆ. ಪರೀಕ್ಷಿತ ತುಂಬ ಧರ್ಮದಿಂದ ರಾಜ್ಯ ಆಳ್ತಾ ಇರ್ತಾನೆ. ತುಂಬ ಒಳ್ಳೆಯವನು, ಧರ್ಮಿಷ್ಠ, ತುಂಬ ಚೆನ್ನಾಗಿ ರಾಜ್ಯ ಆಳ್ತಾ ಇರ್ತಾನೆ. ಅವನ ರಾಜ್ಯದಲ್ಲಿ ಯಾರಿಗೂ ಏನೂ ತೊಂದರೆ ಇರಲ್ಲ, ಎಲ್ಲ ಯಥೇಚ್ಛವಾಗಿರುತ್ತೆ, ಎಲ್ಲ ಸುಖವಾಗಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಈಗ ಏನಾಗುತ್ತೆ, ದ್ವಾಪರ ಯುಗ ಮುಗೀತಾ ಬಂದ್ಬಿಟ್ಟಿರುತ್ತೆ. ಮೊದಲು ರಾಮಾಯಣದಲ್ಲಿ ಯಾವುದು ತ್ರೇತಾಯುಗ, ಕೃಷ್ಣನ ಕಾಲದಲ್ಲಿ ದ್ವಾಪರ ಯುಗ ಈಗ ಎಂಡ್ ಆಗ್ತಾ ಬಂದ್ಬಿಟ್ಟಿದೆ. ಈಗ ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ, ಮುಂದೆ ಕಲಿಯುಗ. ಈ ಕಲಿಯುಗದಲ್ಲಿ ಈಗ ಕಲಿ ಪ್ರವೇಶ ಆದಮೇಲೆ ಕಲಿಯುಗದ ಪ್ರಕಾರ ನಡಿಬೇಕಲ್ಲ ಎಲ್ಲ ಪ್ರಪಂಚದಲ್ಲಿ. ದ್ವಾಪರ ಯುಗದಲ್ಲಿ ಇರೋವಾಗ ದ್ವಾಪರ ಯುಗದ ಪ್ರಕಾರ ಎಲ್ಲ ಏನು ನಡಿಬೇಕೋ, ಧರ್ಮ ಸಂಸ್ಥಾಪನೆ ಆಯಿತು, ಎಲ್ಲ ಆಯಿತು. ಅಧರ್ಮ ಎಲ್ಲ ನಾಶ ಆಗಿ ಧರ್ಮ ಸಂಸ್ಥಾಪನೆಗೋಸ್ಕರ ಕೃಷ್ಣ ಬಂದಿದ್ದ. ಕೃಷ್ಣನೂ ಲೋಕ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟು ಆಯಿತು ಅವನ ಕೆಲಸ ಅಂತ. ಈಗ ಕಲಿ ಪ್ರವೇಶ ಮಾಡಿದ್ದಾನೆ. ಈಗೇನಾಗುತ್ತೆ, ಒಂದು ದಿವಸ ಇವನು ಪರೀಕ್ಷಿತ್ ರಾಜ, ತುಂಬ ಮೃಗಗಳಾಗಿ ಹೋಗಿರುತ್ತೆ ದೇಶದಲ್ಲಿ, ಅದು ತುಂಬ ಎಲ್ಲರಿಗೂ ತೊಂದರೆ ಕೊಡ್ತಾ ಇರುತ್ತೆ ಅಂತ ಸ್ವಲ್ಪ ಬೇಟೆ ಆಡ್ಕೊಂಡು ಬರೋಕ್ಕೆ ಕಾಡಿಗೆ ಹೋಗಿರ್ತಾನೆ. ಕಾಡಲ್ಲಿ ಬೇಟೆ ಎಲ್ಲ ಆಡಿಕೊಂಡು ಬರ್ತಾ ಇರುವಾಗ ಅವನಿಗೆ ದಾರಿನಲ್ಲಿ ಒಂದು ಎತ್ತು ಕಾಣಿಸುತ್ತೆ. ಒಂದು ಎತ್ತು, ವೃಷಭ. ಅದು 3 ಕಾಲು ಅದರದ್ದು ಕಟ್ಟಾಕೋಗಿರುತ್ತೆ, ಒಂದೇ ಒಂದು ಕಾಲಲ್ಲಿ ನಿಂತಿರುತ್ತೆ. ಅದನ್ನು ಒಂದೇ ಒಂದು ಕಾಲಲ್ಲಿ ನಿಂತಿರೋ ವೃಷಭನ್ನು ಇನ್ಯಾರೋ ಒಬ್ಬ ಕರಿ ಮುಖ ವಿಕಾರವಾಗಿರ್ತಾನೆ, ಅವನು ಅದನ್ನು ಹೊಡಿತಾ ಇರ್ತಾನೆ. ಆಮೇಲೆ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಹಸು ಇರುತ್ತೆ, ಹಸುವೂ ಅವನು ಹೊಡಿತಾ ಇರ್ತಾನೆ. ಅದೆರಡರ ಕಣ್ಣಲ್ಲಿ ದಳ 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 ನೀರು ಸುರಿತಾ ಇರುತ್ತೆ. ಇವನಿಗೆ ಅದು ನೋಡ್ಬಿಟ್ಟು ತುಂಬ ಬೇಜಾರಾಗುತ್ತೆ. ಇದೇನಿದು, 3 ಕಾಲಿದೆ, ಒಂದು ಕಾಲಲ್ಲಿ ನಿಂತಿದೆ, ಇದು ಯಾರಿದು, ಯಾಕೆ ಹೀಗಾಯಿತು, ನಿನ್ನ ಕಾಲುಗಳು ಯಾಕೆ ಕಟ್ಟಾಯಿತು ಅಂತ ಇವನು ಕೇಳ್ತಾನೆ ವೃಷಭನ. ಆಗ ವೃಷಭ ಹೇಳುತ್ತೆ, ನಾನು ಧರ್ಮ ಅಂತ ಹೇಳುತ್ತೆ. ಧರ್ಮ ಮುಂಚೆ 4 ಕಾಲಿತ್ತು, ಅದಕ್ಕೆ ಕಲಿಯುಗ ಬರೋ ಅಷ್ಟೊತ್ತಿಗೆ 3 ಕಾಲು ಅದು ಕಟ್ಟಾಗೋಗಿದೆ, ಇನ್ನು ಒಂದು ಕಾಲ ಮೇಲೆ ನಿಂತಿದೆ. ಅದು ಕಲಿಯುಗದಲ್ಲಿ ಅಷ್ಟೇ, ಧರ್ಮ ಒಂದೇ ಒಂದು ಕಾಲ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ನಿಂತಿರೋ ಹಸು ಅದು ಮೇದಿನಿ ಅಂತ ಅದರ ಹೆಸರು, ಅಂದರೆ ಭೂಮಿಗೆ ಇನ್ನೊಂದು ಹೆಸರು ಮೇದಿನಿ ಅಂತ. ಅದನ್ನ ಕಲಿ ಹೊಡಿತಾ ಇದ್ದಾನೆ, ಅದಕ್ಕೆ ದುಃಖದಿಂದ ಅದಳ್ತಾ ಇದೆ. ಅಂದರೆ ಕಲಿಯುಗದಲ್ಲಿ ಭೂಮಿ ತಾಯಿಗೆ ತುಂಬ ಕಷ್ಟ, ತೊಂದರೆ, ಭೂಭಾರ ಜಾಸ್ತಿ ಆಗೋಗಿದೆ. ಬರೀ ಅಧರ್ಮ ಕೆಟ್ಟದೇ ನಡೀತಾ ಇದೆ, ಭೂಭಾರ ಜಾಸ್ತಿ ಆಗೋಗಿದೆ. ಅವಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವಳಿಗೆ ಹೀಗೆ ಹೊಡೆಯೋ ತರಹ ಮೈ ಮೇಲೆ ಬಾಸುಂಡೆಗಳು ಬಂದ್ಬಿಟ್ಟಿರುತ್ತೆ, ಆ ತರಹ ಅವಳಿಗೆ ತೊಂದರೆ ಆಗ್ತಾ ಇರುತ್ತೆ. ಇದೆಲ್ಲ ನೋಡ್ಬಿಟ್ಟು ಅವನಿಗೆ ತುಂಬ ಕೋಪ ಬರುತ್ತೆ. ಅವನು ಕೇಳ್ತಾನೆ, ಯಾರಿದು ನಿಮಗೆ ಹೊಡಿತಾ ಇರೋದು, ಯಾಕೆ ಹೊಡಿತಾ ಇದ್ದಾನೆ ಅವನ್ನ ನಾನು ಇವಾಗಲೇ ಸಾಯಿಸ್ಬಿಡ್ತೀನಿ ಅಂತ. ಆಗ ಅವನು ಕಲಿ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ಇರು ನೀನು ಹಾಗೆಲ್ಲ ಮಾಡಬೇಡ, ನಾನು ಕಲಿ, ನಾನು ನನ್ನ ಧರ್ಮದ ಪ್ರಕಾರ ನಾನಿವಾಗ ನನ್ನ ದೇವರು ನನ್ನ ಕಳಿಸಿದ್ದಾನೆ, ಈಗ ಕಲಿಯುಗ ಪ್ರಾರಂಭ ಆಗಬೇಕು, ನಾನಿಲ್ಲಿ ನನ್ನ ಕೆಲಸ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ, ನೀನು ನನ್ನನ್ನು ಸಾಯಿಸೋ ಹಾಗಿಲ್ಲ, ನನಗೆ ಸ್ವಲ್ಪ ಜಾಗ ಕೊಡಬೇಕು ನೀನು ಅಂತ ಕೇಳ್ತಾನೆ. ನಿನಗೆ ಯಾಕೆ ನಾನು ಜಾಗ ಕೊಡಲಿ, ನನ್ನ ರಾಜ್ಯದಲ್ಲಿ ನಿಂಗೆ ಜಾಗನೇ ಇಲ್ಲ, ಹೋಗು ಅಂತ. ಹಾಗೆಲ್ಲ ಹೇಳೋ ಹಾಗಿಲ್ಲ, ನನ್ನ ಕೆಲಸ ನಾನು ಮಾಡೋಕ್ಕೆ ಬಂತೀನಿ, ನಿನ್ನ ಧರ್ಮ ನೀನು ಮಾಡ್ತಿದ್ಯಾ, ನನ್ನ ಧರ್ಮ ನಾನು ಮಾಡಲೇಬೇಕಲ್ವ. ನನ್ನ ಧರ್ಮ ಮಾಡೋದನ್ನು ನೀನು ತಪ್ಸೋಕ್ಕಾಗಲ್ಲ, ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ, ಅದರಿಂದ ನನಗೊಂದು ಸ್ವಲ್ಪ ಜಾಗ ಕೊಡು. ಆಯಿತು ಅಂಥೇಳಿ ಇವನೇನು ಮಾಡ್ತಾನೆ, ಎಲ್ಲಿ ಕುಡ್ತಾ ಇರುತ್ತೋ, ಕುಡಿತಾರೆ, ಅಲ್ಲಿ ನೀನಿರು ಅಂತ ಹೇಳ್ತಾನೆ. ಎಲ್ಲಿ ಕುಡುಕರು ಇರ್ತಾರೆ, ಬರೀ ಕುಡ್ತಾನೆ ನಡೀತಾ ಇರುತ್ತೋ ಅಲ್ಲಿರು. ಎಲ್ಲಿ ಜೂಜಾಡ್ತಾ ಇರ್ತಾರೋ ಅಲ್ಲಿರು. ಆಮೇಲೆ ಎಲ್ಲಿ ವೇಶ್ಯಾವೃತ್ತಿ ಆಗ್ತಾ ಇರುತ್ತೋ ಅಲ್ಲಿರು. ಎಲ್ಲಿ ಮಾಂಸಕ್ಕೋಸ್ಕರ ಪ್ರಾಣಿಗಳನ್ನ ಹಿಂಸೆ ಮಾಡ್ತಾ ಇರ್ತಾರೋ ಅಲ್ಲಿರು. ಈ 4 ಜಾಗ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಕಲಿಗ 4 ಜಾಗ ಅಲ್ಲಿ ಸಿಗೋದೇ ಇಲ್ಲ ಅವನ ರಾಜ್ಯದಲ್ಲಿ. ಯಾಕೆ ಅಂದರೆ ಅವನ ರಾಜ್ಯದಲ್ಲಿ ಅದು ಯಾವುದೂ ಇರಲ್ಲ.
ಎಲ್ಲ ಜನರು ಧರ್ಮದಿಂದ ನಡ್ಕೋತಾ ಇರ್ತಾರೆ, ಯಾರೂ ಅಧರ್ಮದಿಂದ ನಡ್ಕೋತಿರಲ್ಲ, ಯಾರೂ ಜೂಜಾಡ್ತಿರಲ್ಲ, ಯಾರೂ ಮದ್ಯ ಸೇವನೆ ಮಾಡ್ತಿರಲ್ಲ, ಯಾರೂ ವೇಶ್ಯಾವೃತ್ತಿ ಮಾಡ್ತಿರಲ್ಲ, ಯಾರೂ ಪ್ರಾಣಿಗಳನ್ನು ಆಹಾರಕ್ಕೋಸ್ಕರ ಕೊಲೆ ಮಾಡಿಬಿಟ್ಟು ತಿಂತಾ ಇರಲ್ಲ. ಅಷ್ಟು ಧರ್ಮದಿಂದ ನಡೀತಾ ಇರ್ತಾರೆ. ಆಗ ಕಲಿ ಹೇಳ್ತಾನೆ, ಏನಪ್ಪ ಇಂಥ ಜಾಗ ಕೊಟ್ಟೆ, ನಾನು ಎಲ್ಲಿರ್ಲಪ್ಪ, ಅಂತ ಜಾಗನೇ ಇಲ್ವಲ್ಲ ನಿನ್ನ ರಾಜ್ಯದಲ್ಲಿ, ನನಗಿರೋಕ್ಕೆ ನೀನು ಜಾಗ ಕೊಡಲೇಬೇಕು, ಹೀಗೆ ಮಾಡಿದ್ರೆ ಹೇಗೆ ಅಂತ. ಆಗ ಅವನು ಹೇಳ್ತಾನೆ, ಪರೀಕ್ಷಿತ್ ರಾಜ, ಆಯಿತು, ಎಲ್ಲಿ ಬಂಗಾರದ ಮೇಲೆ ಆಸೆ ಇದೆಯೋ ಅಲ್ಲಿ ನೀನಿರು. ಸರಿ, ಯಾರಾದರೂ ಇವಾಗ ಬಂಗಾರಕ್ಕೆ ಆಸೆ ಪಟ್ಟು ಬಂಗಾರ ತಗೊಳ್ಳೋದಕ್ಕೋಸ್ಕರ ಬೇರೆ ಮೋಸಗಳು ಮಾಡಿಕೊಂಡು ಬಂಗಾರ ತಗೊಳಕ್ಕೆ ಹೋಗ್ತಾರೋ ಆವಾಗ ಅಲ್ಲಿ ನಿನಗೆ ಪ್ರವೇಶ ಇದೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಇವನು ಆಮೇಲೆ ಮುಂದಕ್ಕೆ ಹೋಗ್ತಾನೆ ಬೇಟೆ ಆಡೋಕ್ಕೆ. ಹೀಗೆ ಹೋಗ್ತಾ ಇರುವಾಗ ಬೇಟೆ ಆಡಿ ಆಡಿ ಸುಸ್ತಾಗ್ಬಿಡುತ್ತೆ ಇವನಿಗೆ. ಅವನಿಗೆ ನೀರು ಬೇಕಾಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಬಾಯಾರಿಕೆ ಆಗಿಬಿಟ್ಟು ಸುತ್ತಲೂ ನೋಡ್ತಾನೆ, ಎಲ್ಲೂ ನೀರಿರಲ್ಲ. ಅಲ್ಲೊಂದು ಆಶ್ರಮ ಕಾಣಿಸುತ್ತೆ. ಆಶ್ರಮದ ಹತ್ರ ಹೋಗ್ತಾನೆ. ಹೋದರೆ ಅಲ್ಲಿ ಒಬ್ಬ ಋಷಿಗಳು ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ. ಅವ್ರ ಹೆಸರು ಶಮೀಕ ಋಷಿ. ಇವನು ನೀರು ಕೇಳ್ತಾನೆ ಅವ್ರನ್ನ, ಸ್ವಾಮಿ ನನಗೆ ನೀರು ಕೊಡಿ, ನಂಗೆ ತುಂಬ ಬಾಯಾರಿಕೆ ಆಗಿದೆ. ಅವ್ರಿಗೆ ಪಾಪ ಕೇಳಿಸಲ್ಲ, ಅವ್ರು ಧ್ಯಾನ ಮಾಡ್ತಿರ್ತಾರೆ. ಅವರು ಧ್ಯಾನದಲ್ಲಿ ಏಕಾಗ್ರತೆಯಿಂದ ಕೂತ್ಕೊಂಡಿರ್ತಾರೆ. ಅವನಿಗೆ ಇವ್ರ ಮಾತು ಕೇಳಿಸಲ್ಲ. ಇವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಇವನೇನು ಮಾಡಿಬಿಡ್ತಾನೆ, ಅಲ್ಲಿ ಒಂದು ಸತ್ತು ಹೋಗಿರೋ ಹಾವು ಬಿದ್ದಿರುತ್ತೆ. ಆ ಹಾವನ್ನ ತಗೊಂಡು ತನ್ನ ಬಾಣದ ತುದಿನಲ್ಲಿ ಆ ಹಾವು ತಗೊಂಡು ಅವ್ರ ಕತ್ತಿನ ಸುತ್ತಲೂ ಹೀಗೆ ಹಾಕ್ಬಿಡ್ತಾನೆ. ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಇದು ಯಾಕೆ ಅವನು ಹಾಗೆ ಮಾಡ್ದ ಅಂದರೆ, ಅವನು ಬರೀ ಕಲಿಯ ದರ್ಶನ ಮಾಡಿರ್ತಾನಷ್ಟೆ. ಕಲಿನ ಒಂದ್ಸತಿ ನೋಡಿದ್ದಕ್ಕೇನೆ ಅವನಿಗೆ ಈ ತರಹ ಬುದ್ಧಿ ಬಂದ್ಬಿಡುತ್ತೆ. ಇದ್ರೆ ಅವನ ಜೀವನದಲ್ಲಿ ಯಾವತ್ತೂ ಆ ಥರ ನಡ್ಕೊಂಡಿರಲ್ಲ, ಯಾರಿಗೂ ಏನೂ ತೊಂದರೆ ಕೊಟ್ಟಿರಲ್ಲ. ಕಲಿಯ ದರ್ಶನ ಮಾತ್ರದಿಂದನೇ ಅವ್ರಿಗೆ ಆ ಥರ ಅವಮಾನ ಮಾಡಬೇಕು, ನಂಗೆ ನೀರು ಕೊಡಲಿಲ್ಲ ಅವರು ಅಂತ ಕೋಪ ಬಂದ್ಬಿಟ್ಟು ಅವ್ರಿಗೆ ಅವಮಾನ ಮಾಡಬೇಕು ಅಂತ ಅವ್ರಿಗೆ ಸತ್ತು ಹೋಗಿರೋ ಹಾವನ್ನ ಅವ್ರ ಕರಳು ಸುತ್ತಲೂ ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಅವನು ಸ್ವಲ್ಪ ಹೊತ್ತಾಗುತ್ತೆ. ಆ ಶಮೀಕ ಋಷಿಯ ಮಗ ಶೃಂಗಿ ಅಂತ ಇರ್ತಾನೆ. ಅವನು ಬರ್ತಾನೆ ಆಶ್ರಮಕ್ಕೆ. ಬಂದು ನೋಡ್ತಾನೆ, ತಂದೆ ಧ್ಯಾನದಲ್ಲಿ ಕೂತಿದ್ದಾರೆ. ತಂದೆ ಕೊರಳಲ್ಲಿ ಒಂದು ಸತ್ತೋಗಿರೋ ಹಾವು ನೇತಾಡ್ತಾ ಇದೆ. ಅವನಿಗೆ ತುಂಬ ಕೋಪ ಬರುತ್ತೆ. ಅವನು ತಕ್ಷಣ ಕಮಂಡಲದಲ್ಲಿರೋ ನೀರು ತಗೊಂಡು, ಯಾರು ನನ್ನ ತಂದೆಗೆ ಈ ಥರ ಅವಮಾನ ಮಾಡಿದ್ರೋ ಅವರು ಇನ್ನು 7 ದಿನದಲ್ಲಿ ತಕ್ಷಕ ಅನ್ನೋ ವಿಷ ಸರ್ಪದಿಂದ ಕಡಿದು ಸಾವನ್ನು ಹೊಂದಲಿ ಅಂತ ಶಾಪ ಕೊಡ್ತಾರೆ. ಆವಾಗ ತಕ್ಷಣ ಇವ್ರಿಗೆ ಋಷಿಗೆ ಎಚ್ಚರ ಆಗುತ್ತೆ, ಶಮೀಕ ಋಷಿಗಳಿಗೆ. ಅಯ್ಯೋ ಬೇಡ ಬೇಡ, ಶಾಪ ಕೊಡಬೇಡ ಅಂತ ಹೇಳ್ತಾ ಅಷ್ಟೊತ್ತಿಗೆ ಅವ್ನು ಶಾಪ ಕೊಟ್ಬಿಟ್ಟಿರ್ತಾನೆ. ಅಯ್ಯೋ ಎಂಥ ಕೆಲಸ ಮಾಡಿದೆ, ಅವನು ಎಷ್ಟು ಧರ್ಮಿಷ್ಠ, ಎಷ್ಟು ಒಳ್ಳೆ ರಾಜ, ಅವನಿಗೆ ನೀನು ಶಾಪ ಕೊಟ್ಬಿಟ್ಟಿಯಲ್ಲಪ್ಪ, ಮಾಡಬಾರ್ದಾಗಿತ್ತು. ಹೀಗೆ ಅದೆಲ್ಲ ಗೊತ್ತಿಲ್ಲ, ಅವ್ನು ಮಾಡಿದ ತಪ್ಪು, ನನಗೆ ಕೋಪ ಬಂತು, ನಾನು ಮಾಡಿದ್ದೀನಿ, ನಾನು ಶಾಪ ಕೊಟ್ಟಿದ್ದೀನಿ, ಅವನು ನಿನಗೆ ಈ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಸರಿ, ಇವರು ಶಮೀಕ ಋಷಿ ಪಾಪ ಇದನ್ನು ಪರೀಕ್ಷಿತ್ ರಾಜಂಗೆ ಹೇಳೋಣ, ಹೇಗಾದರೂ ಅವನು ಇದರಿಂದ ತಪ್ಪಿಸ್ಕೊಳ್ಳೋ ಥರ ಮಾಡೋಣ ಅಂತ ಅವರು ಅವನ ರಾಜಧಾನಿಗೆ ಬಂದ್ಬಿಟ್ಟು ಅರಮನೆಗೆ ಬರ್ತಾರೆ. ಬಂದ್ಬಿಟ್ಟು ಅವನ್ನ ಭೇಟಿ ಮಾಡಿ ಅವನಿಗೆ ಹೇಳ್ತಾರೆ, ನೋಡಪ್ಪ ಈ ಥರ ಆಗೋಗಿದೆ ತೊಂದರೆ, ನೀನು ಏನಾದರೂ ಇದರಿಂದ ಹೇಗೆ ನೀನು ತಪ್ಪಿಸ್ಕೋತೀಯೋ, ಏನು ಮಾಡ್ತೀಯೋ ನೋಡು, ಇವಾಗ ವಾಪಸ್ಸಂತೂ ತೊಗೊಳಕ್ಕಾಗಲ್ಲ ಇದನ್ನು ಶಾಪನ ಅಂತ ಹೇಳಿ ಅವರು ಹೋಗ್ತಾರೆ. ಇವಾಗ ಅವನು ಏನು ಮಾಡೋದು, 7 ದಿನದಲ್ಲಿ ಸಾವು ಬಂದ್ಬಿಡುತ್ತೆ. ನನಗಿನ್ನು 7 ದಿನನೇ ಇರೋಕ್ಕೆ, ಇಲ್ಲಿ ಜೀವನ ಮಾಡೋಕ್ಕೆ ನನಗೆ ಅವಕಾಶ ಇರುತ್ತೆ. ಈ 7ನೇ ದಿನ ನಾನು ಸತ್ತು ಹೋಗ್ಬಿಡ್ತೀನಿ. ಈ 7 ದಿನದಲ್ಲಿ ನನ್ನ ಜೀವನನ ನಾನು ಹ್ಯಾಕೆ ಕಳೀಬೇಕು ಅಂತ ಯೋಚನೆ ಮಾಡ್ತಾನೆ. ಇವಾಗ ಸಾಮಾನ್ಯವಾಗಿ ನಮಗೆಲ್ಲ ಏನೋ, ನಮಗೆ ಯಾವಾಗ ಸಾವು ಬರುತ್ತೆ ಅಂತ ಗೊತ್ತೇ ಇಲ್ಲ. ಎಲ್ರಿಗೂ ಸಾವು ಬರುತ್ತೆ ಅಂತ ಗೊತ್ತು, ಆದರೆ ಸಾವು ಯಾವಾಗ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಬರೀ ಆರಾಮಾಗಿ ಕಾಲ ಕಳ್ಕೊಂಡಿರ್ತೀವಿ. ಸಾವು ಯಾವ ಮೊಮೆಂಟಲ್ಲಾದರೂ ಬರ್ಬೋದು, ಈಗ ಬರ್ಬೋದು, ನಾಳೆ ಬರ್ಬೋದು, ನಾಳೆದು ಬರ್ಬೋದು, ಯಾವಾಗಾದರೂ ಬರ್ಬೋದು. ನಮ್ಗೆ ಅದ್ರದ್ದು ಬಗ್ಗೆ ಯೋಚನೆನೇ ಇಲ್ಲ. ಆದರೆ ಇವನೇನು ಮಾಡ್ದ, ಇನ್ನು 7 ದಿನಕ್ಕೆ ನೀನು ಸಾಯ್ತೀಯ ಅಂತ ಶಾಪ ಕೊಟ್ರಲ್ಲ, ಇವನ ಅವಾಗ ಯೋಚನೆ ಮಾಡ್ದ,
ನಾನು ಯಾವ ರೀತಿ ನನ್ನ ಜೀವನವನ್ನು ಕಳೆದ್ರೆ 7 ದಿನದಲ್ಲಿ ನಾನು ಮುಕ್ತಿಯನ್ನು ಪಡಿತೀನಿ, ನನಗೆ ಒಳ್ಳೆಯ ಸದ್ಗತಿ ಬರುತ್ತೆ, ಅದನ್ನು ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಏನು ಮಾಡ್ತಾನೆ, ಗಂಗಾ ನದಿ ತೀರಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಾಯೋಪವೇಶ ಅಂದರೆ ಅವನ ಪ್ರಾಣವನ್ನು ಉಪವಾಸದಿಂದ ಒಂದು ಹುಲ್ಲಿನ ಹಾಸಿಗೆ ಥರ ಮಾಡ್ಕೊಂಡ್ಬಿಡ್ತಾರೆ. ಹುಲ್ಲಲ್ಲಿ ಒಂದು ಹರಡ್ಕೊಂಡು ಹಾಸಿಗೆ ಥರ ಮಾಡಿಕೊಂಡು ಅದ್ರ ಮೇಲೆ ಮಲ್ಕೊಂಬಿಡೋದು, ಉಪವಾಸದಿಂದ ಕಾಲವನ್ನು ಕಳೆಯೋದು, ದೇವರ ಧ್ಯಾನ ಮಾಡ್ಕೊಂಡು ಕಾಲ ಕಳೆಯೋದು. ಆ ಉಪವಾಸ ಮಾಡ್ತಾ ಮಾಡ್ತಾ ದೇಹಕ್ಕೆ ಶಕ್ತಿ ಕುಂದಿ ಅದು ಪ್ರಾಣ ಹೋಗ್ಬಿಡುತ್ತೆ. ಆ ತರಹ ಮಾಡೋಣ ಅಂತ ಅವನು ಅಲ್ಲಿ ಹೋಗ್ತಾನೆ. ಅವನು ಎಷ್ಟು ಅದೃಷ್ಟಶಾಲಿ ಅಂದರೆ, ಅವನಲ್ಲಿ ಪ್ರಾಯೋಪವೇಶಕ್ಕೆ ಅಂತ ಕೂತಿರುವಾಗ ಅಲ್ಲಿಗೆ ಶುಕಮುನಿಗಳು ಬರ್ತಾರೆ. ಶುಕಮುನಿಗಳು ತುಂಬ ಮಹಾತ್ಮರು. ಅವರು ಮುಕ್ತರು, ಅವರಿಗೆ ಯಾವುದೇ ಬಂಧನಗಳಿಲ್ಲ. ಅವರಿಗೆ ಅವ್ರ ಮೈ ಮೇಲಿರೋ ಬಟ್ಟೆ ಮೇಲೆ ಗಮನವೂ ಇರಲ್ಲ. ಯಾವುದೋ ಚಿಂದಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಬಟ್ಟೆ ಹಾಕ್ಕೊಂಡ್ರೆ ಹಾಕೋತಾರೆ, ಇಲ್ದಿದ್ರೆ ಇಲ್ಲ. ಹಾಗೆ ಅವರಿಗೆ ಇಡೀ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವರು ಜ್ಞಾನಿಗಳು, ಅದರಿಂದ ಅವರಿಗೆ ದೇಹ ಭಾವನೆ ಇರಲ್ಲ. ಅವ್ರು ಒಂದು ಕಡೆ ಇರಲ್ಲ. ಅವ್ರು ಎಲ್ಲಿ ಇಂಥ ಕಡೆ ಸಿಗ್ತಾರೆ ಶುಕಮುನಿಗಳು ಅಂತ ಯಾರಿಗೂ ಎಲ್ಲೂ ಅವ್ರನ್ನ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರು ಸುಮ್ಮನೆ ಓಡಾಡ್ತಿರ್ತಾರೆ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಕೆಲಸ, ಯಾರನ್ನಾದರೂ ಉದ್ಧಾರ ಮಾಡಬೇಕಾ, ಯಾರಿಗಾದರೂ ಏನಾದರೂ ಇದು ಮಾಡಬೇಕಾ, ಹಾಗೆ ಓಡಾಡ್ತಿರ್ತಾರೆ, ಒಂದು ಕಡೆ ಇರಲ್ಲ. ಹಾಗೆ ಅವ್ರು ಓಡಾಡ್ತಾ ಇರುವಾಗ ಈ ಗಂಗಾ ನದಿ ತೀರಕ್ಕೆ ಬರ್ತಾರೆ. ಬಂದು ಅಲ್ಲಿ ಈ ಪರೀಕ್ಷಿತ್ ರಾಜ ಈ ಥರ ಪ್ರಾಣವನ್ನು ತ್ಯಾಗ ಮಾಡೋಕ್ಕೋಸ್ಕರ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಿರೋದು ನೋಡಿಬಿಟ್ಟು ಹತ್ತಿರ ಬರ್ತಾರೆ. ಬಂದುಬಿಟ್ಟು ಕೇಳ್ತಾರೆ, ಯಾಕಪ್ಪ ಏನಾಯಿತು, ಏನು ಮಾಡ್ತಿದ್ಯಾ, ಯಾಕೆ ಹೀಗೆ ಕೂತಿದೀಯಾ ಅಂತ ಕೇಳ್ತಾರೆ. ಈಗ ಅವನು ಹೇಳ್ತಾನೆ, ಪರೀಕ್ಷಿತ್ ರಾಜ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾನೆ, ಸ್ವಾಮಿ ನನಗಿನ್ನು 7 ದಿನದಲ್ಲಿ ನನ್ನ ಸಾವು ಖಚಿತ, ಡಿಸೈಡ್ ಆಗೋಗಿದೆ ಸಾವು. ನಾನು ಹೇಗೆ ನನ್ನ ಜೀವನನ ಸಾರ್ಥಕ ಮಾಡ್ಕೋಬೇಕು, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡಿ ಅಂತ ಕೇಳ್ತಾಳೆ. ಈಗ ನಾವು ಮುಂಚೆ ಎಲ್ಲ ಕೆಲವು ಇದರಲ್ಲಿ ಕೇಳಿದ್ದೀವಲ್ವ, ಈಗ ಶಿಷ್ಯ ರೆಡಿ ಆದ ತಕ್ಷಣ ಗುರು ಹೇಗೆ ಅವನ ಜೀವನದಲ್ಲಿ ಬರ್ತಾನೆ ಅಂತ. ಅಂದರೆ ಒಬ್ಬ ಶಿಷ್ಯ ದೇವರ ಉಪಾಸನೆಯೇ ಆಗಲಿ, ಭಕ್ತಿಯಿಂದ ಅವನು ನಡ್ಕೊಂಡಿದ್ದೇ ಆಗಲಿ ಮಾಡಿದ್ರೆ ಅವನ ಭಕ್ತಿಗೆ ಮೆಚ್ಚಿ ಆ ದೇವರೇನೇ ಗುರುವಿನ ರೂಪದಲ್ಲಿ ಬಂದು ಅವನಿಗೆ ಜ್ಞಾನವನ್ನು ಕೊಡ್ತಾನೆ ಅಂತ ನಾವು ರಾಮಕೃಷ್ಣ ಪರಮಹಂಸರ ಇದರಲ್ಲೂ ನೋಡಿದ್ವಿ ಅಲ್ವಾ. ಹಾಗೆ ತೋತಾಪುರಿ ಏನೋ ಗುರುವಿನ ರೂಪದಲ್ಲಿ ಕಾಳಿ ಮಾತೆನೇ ಬಂದು ಅವರಿಗೆ ಜ್ಞಾನವನ್ನು ಉಪದೇಶ ಮಾಡಿದ್ಲು. ಹಾಗೆ ಇವನು ತುಂಬ ಒಳ್ಳೆಯ ಮನುಷ್ಯ, ಒಳ್ಳೆ ಧಾರ್ಮಿಕ ವ್ಯಕ್ತಿ, ಭಕ್ತಿ ಶ್ರದ್ಧೆ ಎಲ್ಲ ಇರುತ್ತೆ. ಆದರೆ ಕಲಿಯ ದರ್ಶನ ಮಾತ್ರದಿಂದ ಅವನು ಆ ಒಂದು ತಪ್ಪನ್ನ ಮಾಡಿಬಿಟ್ಟಿರ್ತಾನೆ. ಇಲ್ಲದೆ ಹೋದರೆ ಅವನು ತುಂಬ ಒಳ್ಳೆಯವನು. ಅವನು ಆ ತರಹ ಇರೋದರಿಂದ ಅವನಿಗೆ ಶುಕಮುನಿಗಳೇ ಅವನಿರೋ ಜಾಗಕ್ಕೆ ಬರೋ ತರಹ ಆಗುತ್ತೆ. ಅಂದರೆ ಅವನ ಪುಣ್ಯ ವಿಶೇಷದಿಂದ ಶುಕಮುನಿಗಳು ಆ ಜಾಗಕ್ಕೆ ಬರ್ತಾರೆ. ಆಗ ಅವರು ಹೇಳ್ತಾರೆ, ಸಾವು ಯಾರಿಗೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ದೇಹ ಅನ್ನೋದಕ್ಕೆ ಸಾವಿದ್ದೇ ಇದೆ. ಆದ್ದರಿಂದ ನೀನು ಏನು ತಿಳ್ಕೋಬೇಕು, ನೀನು ಈ ದೇಹನ ಅಲ್ವಾ ಅಂತ ತಿಳ್ಕೋಬೇಕು. ನಿನಗೆ ಸಾವಿದೆಯಾ ಇಲ್ವಾ ಅದನ್ನು ನೀನು ತಿಳ್ಕೋಬೇಕು. ಆಗ ಅದನ್ನು ತಿಳ್ಕೊಳ್ಳೋದ್ರಿಂದ ದೇಹಕ್ಕೆ ಸಾವಿದೆ, ದೇಹ 7 ದಿನದಲ್ಲಾದರೂ ಸಾಯ್ಬೋದು, ಯಾವಾಗ ಬೇಕಾದ್ರೂ ಸಾಯ್ಬೋದು. ದೇಹಕ್ಕೆ ಸಾವಿದೆ, ನಾನು ಯಾರು, ನಾನು ಆತ್ಮಸ್ವರೂಪಿ, ನನಗೆ ಸಾವಿಲ್ಲ ಅನ್ನೋ ಜ್ಞಾನವನ್ನು ನೀನು ತಿಳ್ಕೊಂಡ್ರೆ ಆಗ ನೀನು ಮುಕ್ತನಾಗಿ ಹೋಗ್ತೀಯ, ನಿನಗೆ ಸಾವಿನ ಭಯ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀನೇನು ಮಾಡಬೇಕು, ಭಾಗವತ ಸಪ್ತಾಹ ಮಾಡ್ತೀನಿ ನಾನು. ಇಲ್ಲಿ 7 ದಿನ ನೀನು ಇರ್ತೀಯಲ್ಲ, 7 ದಿನವೂ ನಾನು ಸಪ್ತಾಹ ಅಂದರೆ 7 ದಿನವೂ ನಿನಗೆ ಭಾಗವತದ ಕಥೆಯನ್ನು ಹೇಳ್ತೀನಿ, ಅದರಲ್ಲಿರೋ ತತ್ವವನ್ನು ಹೇಳ್ತೀನಿ. ಆಗ ನಿನಗೆ ಅದು ಆ ಭಾಗವತದ ಕಥೆ ಹೇಳ್ತೀನಿ, ತತ್ವ ಹೇಳ್ತೀನಿ, ಅದ್ರ ಜೊತೆಗೆ ಓಂಕಾರದ ಉಪಾಸನೆ ಮಾಡೋದನ್ನು ಹೇಳ್ಕೊಡ್ತೀನಿ. ಆ ಓಂಕಾರದ ಉಪಾಸನೆ ಮಾಡೋದ್ರಿಂದ ನಿನಗೆ ಜ್ಞಾನನೂ ಬರುತ್ತೆ, ಆಮೇಲೆ
ನೀನು ಯಾವ ರೀತಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು ಅನ್ನೋದನ್ನು ನಿಂಗೆ ಅರ್ಥ ಆಗುತ್ತೆ. ಆ ರೀತಿ ಪ್ರಾಣ ತ್ಯಾಗ ಮಾಡಿದಾಗ ನೀನು ಮುಕ್ತನಾಗ್ತೀಯ ಅಂತ ಹೇಳ್ತಾರೆ. ಇವರು ಭಾಗವತ ಸಪ್ತಾಹ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಪ್ರಾಣಿ ಪಕ್ಷಿಗಳು, ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಬಂದ್ಬಿಡುತ್ತೆ. ಎಷ್ಟೊಂದು ಜನ, ಎಲ್ಲೆಲ್ಲಿದ್ದಿದ್ದ ಜನ ಎಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ ಗಂಗಾ ನದಿ ತೀರದಲ್ಲಿ. ಆಗಿನ ಪ್ರಾಣಿ ಪಕ್ಷಿಗಳಿಗೂ ಮಾತು ಬರ್ತಿರುತ್ತಂತೆ. ಅವು ಮನುಷ್ಯರ ಮಾತು ಅರ್ಥ ಆಗ್ತಿರುತ್ತೆ ಅವಕ್ಕೆ. ಅವೆಲ್ಲ ಯಾರ್ಯಾರಿಗೆ ಆ ಪುಣ್ಯದ ಇದೆಯೋ, ಪುಣ್ಯ ಪ್ರಾಪ್ತಿ ಇರುತ್ತೆ ಅಂದರೆ ಎಲ್ರಿಗೂ ಅದು ಸಿಕ್ಕಲ್ಲ. ಯಾರಿಗೆ ಸಿಗಬೇಕು ಅಂತಿರುತ್ತೋ ಅವರೆಲ್ಲ ಅಲ್ಲಿ ಬಂದು ಸೇರ್ಕೋತಾರೆ. ದೇವತೆಗಳೆಲ್ಲ ಬಂದು ಸೇರ್ಕೋತಾರಂತೆ. ದೇವತೆಗಳು ಒಂದು ಆಪ್ಷನ್ ಕೊಡ್ತಾರಂತೆ ಶುಕಮುನಿಗಳಿಗೆ, ನಮಗೆ ನೀವು ಭಾಗವತನ ಕೊಟ್ಬಿಡಿ, ನಾವು ನಿಮಗೆ ಅಮೃತ ಕೊಡ್ತೀವಿ ಅಂತ. ಆವಾಗ ಶುಕಮುನಿಗಳು ಜೋರ ನಕ್ಬಿಡ್ತಾರಂತೆ. ಯಾವ ಅಮೃತ, ಯಾವ ಭಾಗವತ? ಭಾಗವತಕ್ಕೂ ಅಮೃತಕ್ಕೂ ನೀವು ಕಂಪೇರ್ ಮಾಡ್ತಾ ಇದ್ದೀರಾ. ಅಮೃತ ಮನುಷ್ಯನ ಚಿರಂಜೀವಿಯಾಗಿ ಮಾಡುತ್ತೆ, ಹೌದು. ಅಮೃತ ಕುಡಿದವನಿಗೆ ಸಾವಿಲ್ಲ. ಆದರೆ ಅಮೃತ ಕುಡಿದವನಿಗೆ ನೋವಿಲ್ವಾ, ಕಷ್ಟ ಇಲ್ವಾ, ತೊಂದರೆ ಇಲ್ವಾ? ಇದೇ ಇರುತ್ತೆ. ಸಾವು ಮಾತ್ರ ಬರಲ್ಲ ಅವನಿಗೆ, ಆದರೆ ಅವನೆಲ್ಲ ನೋವು ಅನುಭವಿಸ್ಬೇಕು, ಕಷ್ಟ ಅನುಭವಿಸ್ಬೇಕು. ಅದರಿಂದ ಎಲ್ಲ ಮುಕ್ತಿ ಇಲ್ಲ. ಸಾವು ಮಾತ್ರ ಬರಲ್ಲ, ಚಿರಂಜೀವಿ ಆಗಿರ್ತಾನೆ, ಆದರೆ ಇರೋ ತನಕ ಬರೀ ನೋವು ಕಷ್ಟ ಅನುಭವಿಸ್ತಾನೆ ಇರಬೇಕು. ಆದರೆ ಭಾಗವತ ಅದು ನಿನ್ನನ್ನು ಜೀವನ್ಮುಕ್ತನಾಗಿ ಮಾಡಿಬಿಡುತ್ತೆ. ನೀನು ಯಾರು ಅಂತ ತಿಳ್ಕೊಳ್ಳೋ ತರಹ ಮಾಡುತ್ತೆ. ನಿನಗೆ ಮತ್ತೆ ಯಾವ ಕಷ್ಟನೇ ಇಲ್ಲ. ನಾನು ಯಾರು ಅಂತ ಗೊತ್ತಾದ ಮೇಲೆ, ನನಗಲ್ಲ ಈ ಕಷ್ಟ ಅಂತ ಗೊತ್ತಾದ ಮೇಲೆ ನನಗೆ ಯಾವ ಕಷ್ಟ ಇದೆ? ಕಷ್ಟದಿಂದನೇ ಮುಕ್ತಿ ಆದಮೇಲೆ ಇನ್ನೇನಿದೆ? ನೀನು ಮುಕ್ತ ಆಗಿ ಹೋಗ್ತೀಯಾ. ಅದರಿಂದ ಭಾಗವತಕ್ಕೂ ಅಮೃತಕ್ಕೂ ಏನು ಸಮ? ಇದ್ರ ಬದಲು ಅದು ಅನ್ನೋ ವ್ಯಾಪಾರ ಇಲ್ಲಿ ತರಬೇಡಿ ನೀವು ಅಂತ ಹೇಳ್ತಾರೆ. ಈಗ ದೇವತೆಗಳಿಗೆ ಅವರು ಅಮರರು. ಆದರೆ ಯಾವ ಮೊಮೆಂಟಲ್ಲಿ ಯಾವ ರಾಕ್ಷಸರು ಬಂದ್ಬಿಟ್ಟು ಯುದ್ಧಕ್ಕೆ ಬರ್ತಾರೋ, ಯಾರು ಬಂದ್ಬಿಟ್ಟು ನಮ್ಮ ಇದನ್ನು ಸೀಟ್ ಕಿತ್ಕೊಂಡ್ಬಿಡ್ತಾರೋ. ಇಂದ್ರಂಗಂತೂ ಬರೀ ಅವನ ಸೀಟ್ದೇ ಯಾವಾಗಲೂ ಒದ್ದಾಟ. ಇಂದ್ರನ ಪದವಿ ಹೋಗ್ಬಿಡುತ್ತೆ ಅಂತ ಒದ್ದಾಡ್ತಿರ್ತಾರೆ. ನಿರಾಳನೇ ಇಲ್ಲ ಅವರಿಗೆ. ಹಾಗೆ ಆ ಥರ ಅಲ್ಲ, ನೆಮ್ಮದಿ ಮುಖ್ಯ ಜೀವನದಲ್ಲಿ. ನಾವು ಏನನ್ನು ತಿಳ್ಕೊಂಡ್ರೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೋ ಅದನ್ನು ನಾವು ತಿಳ್ಕೊಂಡಾಗ ನಮಗಿನ್ನೇನೂ ಬೇಕಿಲ್ಲ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಭಾಗವತ ಸಪ್ತಾಹ ಶುರು ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಓಂಕಾರ ಧ್ಯಾನದ ಬಗ್ಗೆ ಹೇಳ್ತಾರೆ. ಓಂಕಾರ ಧ್ಯಾನದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ 3 ಅಕ್ಷರಗಳಿವೆ. ಅದರಲ್ಲಿ ಆ ಓಂಕಾರವನ್ನು, ಅಕಾರ ಏನು ಸೂಚಿಸುತ್ತೆ? ಈ ಸಮಷ್ಟಿಯಲ್ಲಿ ವಿರಾಟ್ ಪುರುಷ, ಹಿರಣ್ಯಗರ್ಭ ಮತ್ತು ಈಶ್ವರ. ವಿರಾಟ್ ಪುರುಷ ಅಂದರೆ ಇಡೀ ಪ್ರಪಂಚ ನಮಗೆ ಕಾಣಿಸುತ್ತಲ್ಲ ಅದು. ಆಮೇಲೆ ನಮ್ಮ ವ್ಯಷ್ಟಿಯಲ್ಲಿ ಇದೇನೆ ವಿಶ್ವ, ತೈಜಸ ಮತ್ತು ಪ್ರಾಜ್ಞೆ. ಅಂದರೆ ನಮ್ಮ 3 ಅವಸ್ಥೆಗಳಿದೆಯಲ್ಲ, ಎಚ್ಚರ, ಕನಸು, ಗಾಢ ನಿದ್ರೆ. ಇದನ್ನು ನೋಡಿಕೊಂಡ್ರೆ ಇದಕ್ಕೂ ನಾವು ವ್ಯಷ್ಟಿಗೂ ಸಮಷ್ಟಿಗೂ ಕಂಪೇರ್ ಮಾಡಿದಾಗ ಅದನ್ನು ನಾವು ತಿಳ್ಕೊಬೋದು. ಅದೇ ತರಹ ನಾವು ಆ ವಿರಾಟ್ ಪುರುಷನ ಉಪಾಸನೆಯನ್ನು ಮಾಡಿದಾಗ ನಮಗೆ ಓಂಕಾರದ ಧ್ಯಾನದ ಮೂಲಕ ಉಪಾಸನೆ ಮಾಡಿದಾಗ ನಮಗೆ ಮುಕ್ತಿ ಸಿಗುತ್ತೆ. ಆ ಓಂಕಾರದ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಜ್ಞಾನ ಸಿಕ್ಕಿದ್ರೆ ಆವಾಗ ನಾವು ಮುಕ್ತರಾಗ್ತೀವಿ. ಅಕಸ್ಮಾತ್ ಜ್ಞಾನ ಸಿಗದೆ ನಾವು ನಮ್ಮ ಪ್ರಾಣ ಹೋದರೆ ಆಗ ಮುಂದಿನ ಲೋಕದಲ್ಲಿ ಅಂದರೆ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ನಾವು ಜ್ಞಾನವನ್ನು ಪಡ್ಕೊಂಡು ಅಲ್ಲಿ ಮುಕ್ತರಾಗ್ತೀವಿ ಅಂತ ಹೇಳ್ತಾರೆ. ಇದನ್ನು ಓಂಕಾರ ಧ್ಯಾನ ಮಾಡುವಾಗ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮೂಲಾಧಾರದಿಂದ ಶುರು ಮಾಡಿ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಹೀಗೆ ಎಲ್ಲ ಚಕ್ರಗಳ ಮೂಲಕ ಓಂಕಾರವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಸಹಸ್ರಾರದಲ್ಲಿ ನಮ್ಮ ಪ್ರಾಣವನ್ನು ಸಹಸ್ರಾರದ ಮೂಲಕ ಹೊರಗಡೆ ಬಿಟ್ಟಾಗ ಅದು ನಾವು ದೇವರಲ್ಲಿ ಒಂದಾಗ್ತೀವಿ. ಅಂದರೆ ನಾವು ನಮ್ಮ ಪ್ರಾಣವನ್ನು ಹೇಗೆ ಬಿಡಬೇಕು ಅನ್ನೋದನ್ನು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾರೆ. ಇದನ್ನು ಅವನಿಗೆ ಉಪದೇಶ ಮಾಡ್ತಾರೆ, ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿಬಿಟ್ಟು ಈ ತರಹ ಧ್ಯಾನ ಮಾಡಿ ಓಂಕಾರದ ಉಪಾಸನೆ ಮಾಡಿ
ಮಾಡೋ ಇದಕ್ಕೆ ಉತ್ತರಾಯಣ ಮಾರ್ಗ ಅಂತ ಹೇಳ್ತಾರೆ. ಅಂದರೆ ಇದು ಉತ್ತರಾಯಣ ಬೆಳಕಿನ ಮಾರ್ಗ ಅಂತ ಹೇಳ್ತಾರೆ. ಈ ಉತ್ತರಾಯಣ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ ಪ್ರಾಣವನ್ನು ಬಿಟ್ಟಾಗ ದೇವತೆಗಳು ನಮ್ಮನ್ನು ಕರ್ಕೊಂಡು ಹೋಗಿ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅದನ್ನು ಹೇಳ್ತಾರೆ. ಆಮೇಲೆ ಮುಕ್ತಿಯನ್ನು ಪಡಿತೀರಾ. ಆ ಸಮಯದಲ್ಲೇ ನಿಮಗೆ ಜ್ಞಾನ ಬಂದರೆ ನಾನು ಯಾರು ಅಂತ, ಆವಾಗ ನಿಮಗೆ ಅಲ್ಲೇ ಮುಕ್ತಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಇದು ನಿಮಗಾಗದೆ ಹೋದರೆ ಇನ್ನೊಂದು ದಹರವಿದ್ಯೆ ಉಪಾಸನೆ ಅಂತ ಇದೆ. ಅದರಲ್ಲಿ ನನ್ನೊಳಗಡೆನೇ ದೇವರು ಇದ್ದಾನೆ, ಅವನ್ನ ನೀವು ಯಾವ ರೂಪದಲ್ಲಿ ಬೇಕಾದ್ರೂ ಅವನ್ನ ನಿಮ್ಮ ಒಳಗಡೆ ನೀವು ಕಲ್ಪಿಸ್ಕೋಬಹುದು. ನಿಮಗೆ ವಿಷ್ಣು ಅನ್ನೋದಾದರೆ ವಿಷ್ಣುವಿನ ರೂಪ, ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡಿರೋ ವಿಷ್ಣು, ಅಥವಾ ನಿಮ್ಗೆ ಯಾವ್ದಾದ್ರು ದೇವಿ ಆದರೆ ದೇವಿ ರೂಪ, ಹೀಗೆ ಆಕೆಯನ್ನು ನಮ್ಮ ಹೃದಯದಲ್ಲಿದ್ದಾಳೆ ಅಂತ ನಾವು ಧ್ಯಾನ ಮಾಡ್ಕೊಂಡು ಉಪಾಸನೆ ಮಾಡಿದ್ರೆ ಆಗಲೂ ನಮಗೆ ಆ ಉಪಾಸನೆಯಿಂದ ನಮಗೆ ಜ್ಞಾನ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಹೇಳಿಬಿಟ್ಟು ಅವರು ಭಾಗವತ ಸಪ್ತಾಹ ಶುರು ಮಾಡ್ತಾರೆ. ಇದಿಷ್ಟು ಮೊದಲನೇ ದಿನದ ಭಾಗವತ ಸಪ್ತಾಹದ ಇಂಟ್ರೊಡಕ್ಷನ್. ಇದು ಮುಂದಕ್ಕೆ ಇವಾಗ ಭಾಗವತ ಶುರುವಾಗುತ್ತೆ. ಅದನ್ನು ಮುಂದಿನ ಕ್ಲಾಸಲ್ಲಿ ಮಾಡೋಣ. ಏನಾದರೂ ಡೌಟ್ ಇದೆಯಾ? ಇದು ಮಾಡಿಸಿದ್ನಲ್ಲ ನಾನು, ಅದನ್ನು ಮಾಡಿದ್ರ ನೀವು ಯಾರಾದರೂ? ಕಳಿಸಿದ್ನಲ್ಲ, ಕೇಳಿಸ್ತಾ ಇದೆ. ಧ್ಯಾನದ್ದು ನಾನು ಒಂದ್ಸತಿ ಮಾಡಿದೆ ಮೇಡಮ್, 2-3 ಮಾಡಿದೆ, ಫುಲ್ಲು ಮಾಡೋಕ್ಕಾಗಿಲ್ಲ. ಓಕೆ. ಏನಾದ್ರು ಡೌಟ್ಸ್ ಇದೆಯಾ? ಏನಿಲ್ಲ ಮೇಡಮ್. ಮೇಡಮ್ ಯಾವತ್ತು ಹೊರಡೋದು ನಾವು? ಅದೇ ನೀವು ಡಿಸೈಡ್ ಮಾಡಿ ಹೇಳಿದ್ರೆ ಯಾವತ್ತು ಅಂತ. ನೀವು ಶ್ರೀಲತಾ ಇದು ಮಾಡಿ ಡಿಸೈಡ್ ಮಾಡಿ. 20ನೇ ತಾರೀಕು ಮೇಲೆ ಯಾವತ್ತಾದ್ರೂ ಪರವಾಗಿಲ್ಲ ಮೇಡಮ್. ಹೌದಾ? ನೋಡೋಣ. ಲತಾ ಆಗುತ್ತಲ್ವಾ? ಹೇಳ್ತೀನಿ. ನಾಳೆ ಇದೆಯಾ ಬುಧವಾರ? ಗೊತ್ತಿಲ್ಲ, ನೋಡ್ತೀನಿ. ಇದು ಮಾಡಿಬಿಡ್ತೀನಿ. ಪ್ರೇಯರ್ ಮಾಡ್ಬೇಡ, ಪ್ರೇಯರ್ ಮಾಡಿ ಇದು ಎಂಡ್ ಮಾಡ್ಬೇಡ, ಆಮೇಲೆ ಮಾತಾಡೋಣ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति 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 मन बुद्धि नानल्ल सच्चिदानंदात्म शिव नानु नाने शिवोहम 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 पूर्णमदं पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः अंतर्ज्योतिः बहिर्ज्योतिः प्रत्यक्षज्योतिः परात्परात् ज्योतिरेव ज्योतिः स्वयं ज्योतिः आत्मज्योतिः विमुक्त्यहम् आत्मदर्शनं ब्रह्मदर्शनं ब्रह्मदर्शनं सत्यदर्शनं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ओम तत्सत् श्री गुरुभ्यो नमः।